ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಈ ಕಡೆ ಬಂದ ಯಾಕೆ ನೇಚರ್ಗಳ ಮಧ್ಯೆ ಸ್ಟಾರ್ಟ್ ಮಾಡೀನಿ ಅಂತ ನೋಡಕತ್ರಿ. ಬರ್ರಿ ಏನು ಮಾಡಕತ್ತಾರಿ ಇಲ್ಲಿ ತೋರಿಸ್ತೀವಿ. ಕಡೆ ಎಲ್ಲ ಕೋಳಿ ಹುಂಜ ಎಲ್ಲ ಅಡ್ಡಾಡಕತ್ತವ್ರೆ. ಟೈಮ್ 8:30 ಆಗೈತ್ರಿ. ಆಲ್ರೆಡಿ ಅರ್ಧಂಬರ್ಧ ಕೆಲಸ ಮುಗ್ದೈತ್ರಿ ಮನೆಯಂದೆಲ್ಲ. ಏನು ಹಣ್ಣಾಗಿರಿ ಸರಿ ಬಿಡ. ಅವು ಹರಿದಿಟ್ಟು ನಾನೇ ಈಗ 2 ಮಣ್ಣಿಂದಿನ 4 ಸೀತಾಫಲಕಾಯಿ ನೋಡ್ರಿ ಎಷ್ಟಾಗ್ಯಾವ ಕಾಯಿ. ಸೀತಾಫಲಕಾಯಿ ಮಳೆಗಾಲದಾಗ ಜಾಸ್ತಿ ಸೀಸನ್ ರೀ. ಸರಿ ಪತ್ರ ಸ್ವಚ್ಕೊಂಡು ಈ ಕಡೆ ನೋಡಿ ಏನು ಕೆಲಸ ನಡೀತಾ ಇದೆ. ನಮ್ಮ ಮನೆಯವ್ರದ್ದು ನನ್ನ ಮಗಂದು ಮನೆ ಮಾಡ್ತಾ ಇದ್ದೀವಿ ನಾವು. ಇನ್ನೊಂದು ಚಿಕ್ಕದಾಗಿ ಎದಕ್ಕೆ ಅನ್ನೋದು ಪೂರ್ತಿ ಕಂಪ್ಲೀಟ್ ಆದ ಬಳಿಕ ಹೇಳ್ತೀವಿ ರೀ. ನಿನ್ನೆ ಪತ್ರಾಸ್ ತೊಗೊಂಡು ಬಂದಾರಿ ಹಾಕಕ್ಕೆ. ನೋಡಿ ನಮ್ಮ ತೋಟ ಎಲ್ಲ ಕಿತ್ತು ಬಿಸಾಕಿ ಹೋಗ್ದಾರಿ. ಎಲ್ಲ ಯಾವಾಗ ಕ್ಲೀನ್ ಮಾಡಿಕೊಡ್ತಾರ ಮತ್ತು ಬೀಜ ಹಾಕಕ್ಕೆ. ಬರ್ರಿ ಇವತ್ತಿನ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಹಳ್ಳಿ ವಿಡಿಯೋ ನೋಡಿ ಬೆಳಗ್ಗೆ ಸ್ಟಾರ್ಟ್ ಆಗೈತೆ ರೀ ನಮ್ಮ ಮನೆಯವ್ರ ಕೆಲಸ. ಚಹಾ ಬ್ರೆಡ್ ತಿಂದ್ರಿ ಕೆಲಸ ಮಾಡಾಕತ್ತಾರ. 2 ದಿನ ಆಯ್ತು ರೀ ಇದನ್ನು ಮಾಡಾಕತ್ತಾರ. ಇನ್ನೂ ಮುಗಿಸಾಕತ್ತೇ ಇಲ್ಲ ರೀ. ಮಳೆ ಬರ್ತೈತಿ ಬಿಡ್ತಾರ, ಮಳೆ ಬರೋಣ ಬಿಡೋದು ಮತ್ತೆ ಮಾಡೋದು. ಪಳಿ ಏನು ಮಾಡ್ತೀರಿ? ಕೆಳಗೆ ಕಟ್ರಮ್ಮ. ಹಾಂ ಸಣ್ಣ ಏನು ಮಾಡೋದು? ಏನಾರು ಡಬ್ಬಿ ಅದು ಇಡಕ್ಕೆ ಬರ್ತೈತಿಲ್ಲ, ಆಯಲ್ಲು ಬಕೆಟ್ಗಳು ಗಾಡಿಗಳು ಏನಾದ್ರು ಸಾಮಾನು ಇಡಕತ್ತೀರಿ ನಿಮ್ಮ. ಅವು ಪ್ಲಾವಡ್ಗಳದಾವ ಎಲ್ಲ ಒಜ್ಜಿ ಹಿಡ್ಕೊಳಂಗಿಲ್ಲ ಅವು. ನೋಡಿ ಹೂವಿನ ಗಿಡ ಎಲ್ಲ ಬಾಕ್ಲ ತೆರೆದ್ಬಿಟ್ಟಾರ. ಈಗ ತೆಗ್ದಾರ್ಲೆ ಆಡ ಎಲ್ಲ ತಿಂದ್ಬಿಟ್ಟೈತ್ರಿ ಒಟ್ಟು. ಹೊಡೆದೈತ ಅದು ಪಳಿ. ಅವನೇನು ಮಾಡೋದು ಒಡಕ್ಕನು ಹೊಡೆದೈತ್ಲೆ ಒಟ್ಟು. ಹಾಂ ಹಾಕ್ರಿ ಹಂಗಂದ್ರೆ ಹಾಕ್ರಿ ಹಾಕ್ರಿ ಬೇಸ್ಕೋದ್ರಿ. ನಾವೊಂದು ಹೇಳ್ತೀನಿ ಅವ್ರ ನೋಡೋದು. ನೀರು ಬಂದಾವು ಮಾಡ್ಯಾವ. ನೀರು ನಾ ಬಟ್ಟೆ ಮಾಡಬೇಕು, ತೊಳಿಬೇಕು. ಬರ್ರಿ ಮನ್ಯಾಗ ಹೋಗುನು ಏನು ಮಾಡಾಕತ್ತೀನಿ ತೋರಿಸ್ತೀನಿ ರೀ. ಬೆಳಗ್ಗೆ ಬೇಸ್ಕೊಂಡು ಬಂದೆ ನೋಡಿರಿ. ನಾವೊಂದು ಹೇಳಕ್ಕೆ ಹೋಗೋಣ ಅವ್ರಿಗೆ. ನಾನು ಏನಾದ್ರು ಸಾಮಾನು ಇಡಕ್ಕೆ ಬರ್ತೈತಿ ಪಳಿ ಹಾಕ ಕೆಳಗೆ ಹಾಕ್ತೀರಿ ಅಂತಂದರೆ ಅವರು ಸುಮ್ಮ ಅವಕ್ಕೆ ಹಿಡಿತಾಗ್ತೈತೆ ಅಂಥೇಳಿ ನಿನ್ಗೇನು ಗೊತ್ತಾಕೈತೆ ಅಂತಂದು ನಾನು ಬೈದು ಕಳಿಸ್ಬಿಟ್ರಿ. ನಮಗೆ ಅರ್ಥ ಆಗಟ್ಟ ನಾವು ಹೇಳಿದ್ರೆ ಬರ್ರಿ ಏನು ಮಾಡ್ತಿದ್ದೆ ನೋಡ್ರಿ. ನಾನು ಹಾಗೆ ಹೋದೆ ರೀ ಅವ್ರ ಕಡೆ. ಚಹಾ ಮಾಡಿಕೊಟ್ಟೆ ರೀ. ಚಹಾ ಕುಡ್ದಾರ, ಚಹಾ ಬ್ರೆಡ್ ತಿಂದು ಹೋಗ್ಯಾರೆ. ನೀನೇ ಸಂತೆಗೆ ಹೋಗಿದ್ದೀರಿ, ಕಾಯಿಪಲ್ಲೆ ತೊಗೊಂಬಂದಿದ್ದೆ ರೀ. ಇಷ್ಟು ಬ್ರೆಡ್ ನೋಡ್ರಿ, 30 ರೂಪಾಯಿ 4 ಕಿಲೋ ಬ್ರೆಡ್ ತೊಗೊಂಬಂದು ಇಷ್ಟು ಉಳ್ದಾವ್ರೆ. ಯಾಕೋ ಏನು ತರತಿ ಕಟ್ಟಿಗೆ? ಇದಿಷ್ಟು ಕಾಯಿಪಲ್ಲೆ ತೊಗೊಂಬಂದಿರಿ. ಬದ್ನಿಕಾಯಿ, ಹಸಿಮೆಣಸಿನ್ಕಾಯಿ, ಬೆಂಡೆಕಾಯಿ, ಟೊಮೆಟೊ ಮತ್ತು ಹೀರೆಕಾಯಿ ತೊಗೊಂಬಂದಿನಿ ರೀ. ಈ ಕಡೆ ಬುಟ್ಟಾಗಿರ್ತೀನಿ ರೀ ಅವನ್ನ. ಬಟಾಟಿ, ಚೌಳಿಕಾಯಿ ನೋಡ್ರಿ. ಇಷ್ಟು ಚೌಳಿಕಾಯಿಗೆ 10 ರೂಪಾಯಿ ಲಾಸ್ಟ್ ಉಳಿದಿದ್ದು ರೀ. ನಮ್ಗೊಂದು ಪಲ್ಯ ಆಗ್ತಿತ್ತು ಸಾಕ್ರಿ. ಒಂದು ಸ್ವಲ್ಪ ತಪ್ಪಡಿ ಒಂದು ಟಮಾಟಿ, ಉಳ್ಳಾಗಡ್ಡಿ ಹೋಳಿ ರೊಟ್ಟಿ ಮಾಡ್ಬೇಕ್ರಿ. ಇಷ್ಟು ಬಾಂಡೆ ತೊಳ್ಕೊಂಬಂದು ಕಸ ಹೊಡ್ಕೊಂಡು ನೀರು ಕಾಸ್ಕೊಂಡು ಜಳಕ ಮಾಡಿ ಚಹಾ ಕುಡಿದು ಇದೆಲ್ಲ ಕಾಯಿಪಲ್ಲೆ ಎಲ್ಲ ಕಟ್ ಮಾಡಿ ಇಟ್ಟಿನ್ರೆ. ಪಲ್ಯಕ್ಕೆ ಹಚ್ಬೇಕಂತೇಳಿ ಮೆಣಸಿನ್ಕಾಯಿ ತುಂಬ ತೆಗೆದಿಟ್ಟನು. ಹೊರಗಡೆ ಈ ಉಳ್ಳಾಗಡ್ಡಿ ಹೋಯ್ತು ಸೊಪ್ಪಿ ಅದು ಒಗಿಲಬೇಕತ್ತೆ. ಹೋದಕ್ಕೆ ಅಲ್ಲಿ ನೋಡ್ಕೋತ ನಿಂತೇರಿ. ಅಲ್ಲೇ ಲಾವ್ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ. ಮಳೆ ಬರ್ತೈತೆ ಅಂಥೇಳಿ ನೋಡ್ರಿ ಕಟ್ಟಿಗೆ ಎಷ್ಟು ಒಡ್ದಿಟ್ಟಾರ ನಮ್ಮ ಮನ್ಯಾಗ. ಈ ಕಟ್ಟಿಗೆ ಹೊಡಿದು ನಮ್ಮ ಅಪ್ಪಾರು ಹಿಂಗೆ ಹೊಡೆದಿಡ್ತಿದ್ರಿ ಯಾವತ್ತು. ಮೊನ್ನೆ ನಮ್ಮ ಅಕ್ಕಾರದು ಬಂದಾಗ್ರಿ ನನ್ನ ಮಗ ಹೊಡೆದಿಟ್ಟಿದ್ದ. ಹಿಂಗೆ ಯಾರೋ ಹೊಡಿತಾರಲ್ಲ ಕಟ್ಟಿಗೆ ಅಂಥೇಳಿ ಅವ್ರಿಗೆ ಇದು ಆಗಕ್ಕೈತ್ರೆ. ನಮ್ಮಪ್ಪ ಹೊಡಿತಿದ್ದ ಈ ಥರ ಎಷ್ಟು ಚಂದ ಕಟ್ಟಿಗೆ ಹೊಡೆದ.
ಒಲಿ ಮುಂದೆ ತಂದಿಡ್ತಿದ್ರಿ. ನಾವು ಯಾವಾಗೂ ತಕ್ಕೋತಿದ್ದಿಲ್ಲ ರೀ ಸಣ್ಣವ್ರಿದ್ದಾಗ. ನಮ್ಮ ಅಪ್ಪಾರ ಕಡ್ದಿಡ್ತಿದ್ರಿ. ಈಗಾದರೂ ಸ್ವಸ್ಥರ ಕೈಯಾಗ ಅವರೇ ಕಟ್ಟಿಗೆ ಕಡೋದು ಕೊಡ್ತಾರೆ ನೋಡ್ರಿ. ನೀರು ತರಕ್ಕೆ ಹೋಗ್ಬೇಕು ರೀ, ಫಿಲ್ಟರ್ ನೀರು ಖಾಲಿ ಆಗ್ಯಾವ. ಚೌಳಿಕಾಯಿ ಪಲ್ಯ ಮಾಡಬೇಕು. ಇನ್ನೊಂದು ಏನಂದ್ರೆ ರೀ, ಡ್ರೈಗನ್ ಫ್ರೂಟ್ಸ್ ರೀ, ಡ್ರೈಗನ್ ಫ್ರೂಟ್ಸ ಕೊಟ್ಟಾರಿ. ಮತ್ತು ಅಲ್ಲಿ ಕಂಬೈಗಾಗ ಇಲ್ಲೇ ಹಚ್ಚಾರಿ ಡ್ರೈಗನ್ ಫ್ರೂಟ್ಸ ಆ್ಯಪಲ್ಲ ಬಾರಿ ಅನ್ನತ್ತಾರೆ. ಅವರು ಬಂದು ಒಯ್ಯಕತ್ರೈತೆ. ಇದು ನಮ್ಮ ಅತ್ತಿ ಕೊಟ್ಟು ಹೋಗ್ಯಾರ, ಅವ್ರ ಊರಿಗೆ ಹೋಗ್ಯಾರೆ, ಅಲ್ಲಿ ತೊಗೊಂಬಂದಿರತ್ತ. ಇದು ಒಂದೇ ಕೊಟ್ಟಾರೆ ಅವರು. ಚಲೋ ಡ್ರೈಗನ್ ಫ್ರೂಟ್ಸ್ ಇವಿನ ಸಣ್ಣದವ್ರಿ, ದಪ್ಪ ಇರ್ತಾವ್ರಿ, ಭಾಳ ದಪ್ಪದಿರ್ತಾವ್ರಿ. ಇದು ಆರೋಗ್ಯಕ್ಕೆ ಚಲೋ ಬಾರಿ. ಒಳಗೆ ಬೀಜ ಈ ಹೊರಗಡೆ ಹಿಂಗೆ ಇರ್ತೈತ್ರಿ, ಒಳಗೂ ಗುಲಾಬಿ ಇರ್ತೈತ್ರಿ, ಒಳಗೆ ಬೀಜ ಕರ್ರಗಂಗಿರ್ತಾವ್ರಿ, ಕರಿ ಇರ್ತಾವ್ರಿ ಬೀಜ. ಬರ್ರಿ, ಇದಷ್ಟೆಲ್ಲ ಅಡುಗೆ ಕೆಲಸ ಮುಗಿತು ಬಡ ರೀ. ಇಲ್ಲಾಂದ್ರೆ ನಮ್ಮ ಅರುಣ ಹೊಟ್ಟೆ ಹಸ್ಕೊಂಡು 8:43 ಆಗೈತೆ ರೀ ಟೈಮ್. ಮಮ್ಮಿ ಬಡ ಮಾಡತ್ತೆ, ಯಾಕಂದ್ರೆ ಹರ್ಯಾಗ ಕೆಲಸ ಮಾಡಾಕತ್ತಾರಲ್ಲ, ಹೊಟ್ಟೆ ಹಸಿತೈತ್ರಿ ಜಲ್ದಿ. ಅದಕ್ಕೆ ನೋಡ್ರಿ, ಬರ್ರಿ ಮತ್ತೆ ಸಿಗ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ರೊಟ್ಟಿ ಮಾಡ್ತಾ ಇದ್ದೀನಿ ರೀ. ನಾನು ರೊಟ್ಟಿ ಬಹಳ ಇಷ್ಟಪಟ್ರಿ. ಎಲ್ಲರೂ ದೊಡ್ಡ ಮಾಡ್ತೀರಿ ಅಂತ ಹೇಳಿ ಮೊನ್ನೆ ನನ್ನ ಮಗ ವಿಡಿಯೋ ಮಾಡಿದ್ದಾರೆ ರೊಟ್ಟಿ ಮಾಡೋ ಮುಂದೆ. ಅದು ನೋಡಿ ತುಂಬಾ ಜನ ಇಷ್ಟಪಟ್ಟಿದ್ದೀರಿ. ಒಲೆ ಮೇಲ್ಗಡೆ ಆದರೆ ಇನ್ನೂ ಜಾಸ್ತಿ ದೊಡ್ಡನೇ ಮಾಡ್ತೀನಿ ರೀ ನಾ. ಯಾಕಂದ್ರೆ ಒಲೆ ಮೇಲ್ಗಡೆ ಆರಂಗಿಲ್ಲ ರೀ, ಎಲ್ಲ ಕಡೆ ರೌಂಡ ಬೆಂಕಿ ಹಿಂಗೆ ಕಟ್ಗೆ ಹಾಕಿರ್ತಿರ್ಲೆ. ಗ್ಯಾಸ್ ಮೇಲ್ಗಡೆ ನಾನು ಸೈಡ್ ಜಾಸ್ತಿ ಉರಿ ಇರಂಗಿಲ್ಲ, ಸ್ವಲ್ಪ ಬೇಯ್ದು ಲೇಟ್ ಆಗ್ತೈತ್ರಿ. ಈ ಥರ ಮಾಡ್ತೀನಿ ನೋಡಿ ಸ್ನೇಹಿತರೆ ರೊಟ್ಟಿ. ನಾನು ರೊಟ್ಟಿ ಊಟ ಇಷ್ಟಪಡದೆ ಇರೋ ವ್ಯಕ್ತಿನೇ ಇಲ್ಲ ರೀ. ರೊಟ್ಟಿ ಮಾಡ್ಕೋತ ಸಾವಿತ್ರಿ ಸಿಸ್ಟರ್ದು ನಿನ್ನೆ ವಿಡಿಯೋ ನೋಡಿದ್ದಿಲ್ಲ ರೀ ನಾನು. ಹಿಂಗೆ ಡಬ್ಬಿಗೆ ಮೊಬೈಲ ಇಟ್ಟು ಈ ಕಡೆ ರೊಟ್ಟಿ ಮಾಡ್ಕೋತ ಹಿಟ್ಟು ನಾದು ಮುಂದೆ ಹಚ್ಚಿಟ್ಟಿದ್ದೆ ರೀ ವಿಡಿಯೋ. ಇಷ್ಟು ರೊಟ್ಟಿ ಮಾಡೋತನ ವಿಡಿಯೋ ಆಯ್ತು ರೀ ಅವ್ರದ್ದು. 22 ನಿಮಿಷದ 23 ನಿಮಿಷದ ವಿಡಿಯೋ ಐತೆ ರೀ. ಪೂರ್ಣ ಎಂಡ್ವರೆಗೆ ನೋಡಿದ್ರೆ ತುಂಬ ಆರಾಮಿಲ್ಲ ರೀ ಅವರಿಗೆ. ಏನೋ ಮಾಟ ಮಂತ್ರ ಮಾಡಿಸಿದ್ದು, ಏನೇನೋ ಹಿಟ್ಟಿದ್ದು ಮುಟ್ಟ್ಯಾರತ್ರಿ ಅವರು. ಅದಕ್ಕೆ ಹಂಗಾಗೈತೈತ್ರಿ ಪಾಪ. ಏನು ಮಾಡೋದು ನೋಡ್ರಿ, ಅವ್ರು ಮಾಡ್ಕೊಂಡು ತಿನ್ನಕತ್ರಿ ಮೀರಿ ಜನ ಬಿಡಂಗಿಲ್ಲ ರೀ. ಏನಾರೇ ಮಾಡಿ ಇದು ಮಾಡ್ತಿರ್ತಾರೆ. ಅದಕ್ಕೆ ಅನ್ನೋದ್ರಿ, ದುಡ್ದು ತಿನ್ನೋರಿಗೆ ಜಾಸ್ತಿ ಕಾಡೋದ ಜಾಸ್ತಿ ಇರ್ತೈತ್ರಿ. ಕೂತು ತಿನ್ನೋರಿಗೆ ಆಸ್ತಿ, ಬೇರೆಯವ್ರ ಆಸ್ತಿ ಕಿತ್ಕೊಂಡು ತಿನ್ನೋರಿಗೆ ಏನೂ ಆಗಂಗಿಲ್ಲ ರೀ. ಅವ್ರಿಗೆ ಯಾರು ದುಡಿದು ಅವ್ರು ಕಷ್ಟಪಟ್ಟು ತಿಂತಿರ್ತಾರೆ ನೋಡ್ರಿ. ಈ ಥರ ಕಿಚ್ಚಿಗೆ ಹಚ್ತೀನಿ ನೋಡ್ರಿ ನಾನು ರೊಟ್ಟಿ. ಯಾರು ಕಷ್ಟಪಟ್ಟು ದುಡಿದು ತಮ್ಮ ಶ್ರಮದಿಂದ ಬಂದಿರ್ತಾರಲ್ಲ, ಅವ್ರಿಗೆ ಬೆಲೆ ಕೊಡಂಗಿಲ್ಲ ರೀ ಜನನು, ಬೆಳೆಯೋಕ್ಕೂ ಬಿಡಂಗಿಲ್ಲ ರೀ ಅವ್ರನ್ನ. ರೀ ರೊಟ್ಟಿ ಹೆಂಗೆ ಉಬ್ತೈತಿ, ಹಿಂಗೆ ಹಚ್ಚಿರ ಇದು ಆದ್ರೂ ಮೀರಿ ನಡಿತೈತ್ರೆ. ಕಟ್ಗೆ ಹೆಂಗೆ ಹೋಗಿ ಬರತೈತಿ ನೋಡ್ರಿ ಅದು. ಈಗ ಒಂದು ಸ್ವಲ್ಪ ಹವಾ ಇಟ್ಟಿರ್ತೈತ್ರಲ್ಲ ಹೊರಗೆ, ರೊಟ್ಟಿ ಇದು ಕಟ್ಗೆ ಹಿಡ್ದಂಗೆ ಆಗಿರ್ತಾವ್ರೆ. ಸ್ವಲ್ಪ ಜಾಸ್ತಿನೇ ಇಟ್ಕೋತೀವಿ ನಾವು ಕಟ್ಗೆ ಮ್ಯಾಗ ಜಾಸ್ತಿ ಮಾಡೋದ್ರಿ. ಏನು ಮಾಡೋದ್ರಿ, ಗ್ಯಾಸ್ ಒಂದು ಜಾಸ್ತಿ ರೇಟ್ ಆಗಿಬಿಟ್ಟೈತ್ರಿ. 1,000 ರೂಪಾಯಿಗೆ 1,000 ರೂಪಾಯಿ ದುಡಿಬೇಕಾದ್ರೆ ಕಷ್ಟ ಭಾಳ ಐತ್ರಿ ಈ ಮಳೆಗಾಲದಾಗ. ಮೊದಲೇ ಎಲ್ಲರಿಗೆ ಕೆಲಸ ಇಲ್ಲ ರೀ, ಮನ್ಯಾಗ ಕೂತಿದ್ದೀವಿ. ಕಟ್ಗೆ ಆದರೆ ಇಲ್ಲೇ ಸಿಗ್ತಾವ್ರೆ, ಕಟ್ಗೆ ಮೇಲ್ಗಡೆ ಮಾಡೋದು ನೋಡ್ರಿ. ಪಾಪ ಅವ್ರದ್ದು ವಿಡಿಯೋ ನೋಡಿ ಭಾಳ ಇದು ನೋವಾದಂಗೆ ಆಯ್ತು ರೀ ನನಗೆ ಮನಸ್ಸಿಗೆ. ಯಾಕೋ ಏನೋ ಪಾಪ ಅವ್ರ ಕಷ್ಟದಲ್ಲಿ ಅವ್ರು ಬೆಳೆದು ದುಡಿದು ಶ್ರಮಪಟ್ಟು ಮಕ್ಕಳನ್ನೇನೋ ಒಂದು ಎಜುಕೇಷನ್ ಕೊಡಿಸ್ಬೇಕು ಅಂತ ಎಷ್ಟು ಕಷ್ಟಪಡ್ತಿರ್ತಾರೆ. ಅಂಥವ್ರಿಗೆ ಜಾಸ್ತಿ ಇದು ಮಾಡೋದು ನೋಡಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ಪಲ್ಯ ಮಾಡಿದೆ, ಚೌಳಿಕಾಯಿ ಪಲ್ಯ ಮಾಡಿ ಇಟ್ಟಿನಿ ರೀ. ರಾಜಗಿರಿ ಪಲ್ಯ ಅಲ್ಲೇ ಮಾಡಿ ಗ್ಯಾಸ್ ಮ್ಯಾಗ ಇಟ್ಟನ್ರಿ. ಇನ್ನು ಊಟಕ್ಕೆ ಬರ್ತಾರೆ ಅವರು. ಟೈಮ 10 ಗಂಟೆ ಆಗೈತೆ ನೋಡ್ರಿ. ಈಗ 10 ಗಂಟೆ ಆಗೈತೆ ರೀ. ಬಡ ರೊಟ್ಟಿ ಮಾಡಿ ಮುಗಿಸ್ತೀನಿ ರೀ, ಇಲ್ಲಾಂದ್ರೆ ಅಳಸಾಗ್ತೈತೆ ರೀ. ಹಿಟ್ಟು ಬಿ ಖಾಲಿ ಆಗಕ್ಕೆ ಬಂದೈತೆ ರೀ. ಹಿಟ್ಟು ಹಸನ್ ಮಾಡ್ಬೇಕು ರೀ. ಜೋಳ, ಗೋಧಿ, ಗೊಂಜಾಳ ರೀ. ಗೊಂಜಾಳ ಕೋಳಿಗೆ ನುಚ್ಚು ಹಾಕ್ಲಾಕ್ರಿ. ಈ ಥರ ಜೋಳದ ಹಿಟ್ಟಿನಿಂದ ತೌಡು ಹೊಣ್ತೈತ್ರಿ. ಅದನ್ನ ತೌಡ ನಮ್ಮ ಆಡು ಮರಿಗಳಿಗೆ ಹಾಕ್ತೀನಿ ರೀ. ಅದು ಉಳಿದಿದ್ದು ರೊಟ್ಟಿ
ಮುಸುರಿ ಎಲ್ಲ ಹಾಕ್ತೀನಿ ರೀ, ಯಾವುದು ವೇಸ್ಟ್ ಆಗಂಗಿಲ್ಲ ರೀ. ಮಾಡ್ಕೋತ ಹೊಂಟಿದೀವಿ ರೀ ಶ್ರಮದಿಂದ. ಎಲ್ಲಿಗೆ ಹೋಗಿ ಮುಡ್ತೈತ್ರಿ. ಒಮ್ಮೆ ಅಂತ್ರೂ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ರೀ ಹಳ್ಳಿಯವರು. ಯಾಕಂದ್ರೆ ಸ್ವಲ್ಪ ಅವರು ಇದು ಹಾಕ್ಕೋತ ಹೋಗ್ತಿರ್ತಾರೆ. ಅದನ್ನೂ ಕೂಡ ಜಾಸ್ತಿ ಹೀಳಾಡಿಸಿ ಮಾತಾಡ್ತಿರ್ತಾರೆ ಜನ. ನನ್ನ ಯಾಕೆ ಈ ಥರ ಮಾತಾಡಕತ್ತೀನಂತ ತುಂಬಾ ನಿನ್ನೆಯಿಂದನೂ ಸ್ವಲ್ಪ ನೋವಾಗ್ತಾಯಿದೆ ಸ್ನೇಹಿತರೆ. ಏನು ಮಾಡಿದ್ರು, ನಿನ್ನೆ ನೈಟ್ ಸ್ವಲ್ಪ ಕಾಲ್ ಮಾಡಿದರು ಎಲ್ಲರೂ. ನೋಡಿ ಈಗ ಒಂದು ಸ್ವಲ್ಪ ಜನ ಹೆಂಗಂದ್ರೆ ರೀ, ನಾವು ಅವ್ರ ಮಟ್ಟಿಗೆ ಇಲ್ಲ ಅಂದಾಗ ತುಂಬಾ ನಮ್ಮನ್ನು ಹೀಳಾಡಿಸಿ ಮಾತಾಡೋರು ಜಾಸ್ತಿ ಇದ್ದಾರೆ. ಅಂಥವ್ರ ಮುಂದೆ ನಾವು ಎಷ್ಟು ನಾವು ಕಷ್ಟಪಟ್ಟಿಟ್ಟು ದುಡ್ದು ತಿಂದ್ರು ಮೀರಿ ನಮ್ಗೆ ಯಾಕೆ ಬೆಲೆ ಕೊಡೋಂಗಿಲ್ಲ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಸ್ನೇಹಿತರೆ. ಅದನ್ನೇ ನೆನೆಸ್ಕೊಂಡು ಕಾಯಿಪಲ್ಲೆ ಹೊಡ್ಕೊತನು ಅದೇ ನೆನೆಸ್ಕೊಂಡೆ. ನನಗೆ ಯಾಕಂದ್ರು ಇವ್ರು ಹಿಂಗೆ ಯಾಕಂದ್ರು ಅಂಥೇಳಿ ತುಂಬಾ ನೋವಾಗ್ತಾಯಿದೆ ಮನಸ್ಸಿಗೆ. ಯಾಕನ್ನೋರು ಅನ್ರಿ ನನ್ನ ಕೆಲಸ ಮತ್ತು ಅದನ್ನು ಟೆನ್ಷನ್ ಅದನ್ನು ತಲೆ ಇಟ್ಕೊಂಡು ಕೂತು ನಾನು ಕಾಲ್ ಮಾಡಿದ್ರೆ ನನಗೆ ಯಾಕೆ ಹಿಂಗೆ ಮಾತಾಡ್ರಿ ಅಂಥೇಳಿ ಕೇಳಬೇಕು ಅಂದ್ಕೊಂಡು ಬೆಳಗ್ಗೆ ಚಹಾ ಕುಡ್ಕೋತ ಅವ್ರು ಕಾಲ್ ಮಾಡಿದಾರೆ. ಅಲ್ಲಿ ಕೂತು ಯಾರೂ ಫೋನ್ ಎತ್ತಲಿಲ್ಲ ರೀ. ಬಿಟ್ಟಾಕ್ಬಿಡು ಇದನ್ನ ಮುಂಜಾನೆ ನಾನು ತಲೆಗೆ ಹಾಕೊಂಡೆ ಅದೇ ಇದ್ರಾಗ ಕುಂಡ್ರದ್ದು ಹಾಕೈತೆ ಅಂಥೇಳಿ ಅದನ್ನ ಆ ಕಡೆ ಸೈಡ್ ಇಟ್ಟು ಎಲ್ಲ ಕಾಯಿಪಲ್ಲೆ ಕಟ್ ಮಾಡಿ ಹೊರಗೆ ಹೋಗಿ ಬಂದೆ ರೀ. ಕಾಯಿಪಲ್ಲೆ ಕಟ್ ಮಾಡಿಟ್ಟು ಹೊರಗೆ ಹೋಗಿ ಬಂದು ಅಲ್ಲಿ ಯಜಮಾನ್ರ ಕಡೆ ಅಲ್ಲಿ ಬೇಯಿಸ್ಕೊಂಡು ಬಂದೆ. ಈ ಹೆಣ್ಣಿನ ಜೀವನಕ್ಕೆ ಎಲ್ಲರ ಕಡೆನೂ ಹ್ಯಾಸ್ಕೊಂಡು ಮಾತಾಡ್ಸುವ ಅಂತ ಇದನ್ನ ಬಂದೈತ್ಲಿ ಅನ್ನಂಗೆ ಹಂಗೆ ನಡ್ದೈತೆ ನೋಡಿ. ಬರ್ರಿ ಮತ್ತೆ ಸಿಗ್ತೀನಿ ರೀ. ತುಂಬ ನೋವು ಬಂದಂಗೆ ಆಗಕತ್ತೈತ್ರಿ. ಮೊದಲೇ BP ಪೇಷಂಟ್ ಜಾಸ್ತಿ ತೆಲಿಗೆ ತೊಗೊಂಡೆ ಅಂದ್ರೆ ಮತ್ತು ಇಲ್ಲೇ ಒಲಿ ಮುಂದೆ ಇಲ್ಲೇ ಬೀಳೋದಾಗ್ತೈತೆ. ನಾನು ಆ ಪರಿಸ್ಥಿತಿ ಐತಿ ನೋಡಿ ಸ್ನೇಹಿತರೆ. ರೊಟ್ಟಿನೂ ಆಯ್ತು ರೀ. ಈ ಕಡೆ ಮೆಣಸಿನ್ಕಾಯಿ ಹುರ್ಕೊಂಡ್ರಿ ಚಟ್ನಿ ಮಾಡ್ಬೇಕಂತ ಹೇಳಿ 11 ಗಂಟೆ ಆಗೈತೆ ರೀ. ಟೈಮ ನೋಡಿಲ್ರಿ. ನಾ ಹಾಗೆ ವಿಡಿಯೋ ಮಾಡ್ಕೋತ ರೊಟ್ಟಿ ಮಾಡೋದು, ಪಲ್ಯ ಮಾಡೋದು, ರಾಜಗಿರಿ ಪಲ್ಯ ರೀ, ಚೌಳಿಕಾಯಿ ಪಲ್ಯ. ಈ ಕಡೆ ರಾತ್ರಿ ಒಂದು ಸಾಂಬಾರು ಐತ್ರಿ. ಆ ಕಡೆ ಊಟ ಚಾಲು ಆಗೈತಿ. ಆ ಕಡೆ ಮಲ್ಲು ಜಮ್ಕಂಡು ಕಾಮಿಡಿ ನೋಡಾಕತ್ತಾರ್ರಿ. ಮಲ್ಲು ಜಮ್ಕಂಡು ಕಾಮಿಡಿ ನೋಡ್ಲಿಕ್ಕೆ ನಮ್ಮ ಮನ್ಯಾಗ ಒಟ್ಟು ಸಮಾಧಾನ ಬೇಡಂಗಿಲ್ಲ. ಕಾಮಿಡಿ ಮಲ್ಲುಗೆ ಸಪೋರ್ಟ್ ಮಾಡ್ಕರಕ್ಕರೆ ನಮಗೆ ಸಪೋರ್ಟ್ ಮಾಡಾಕಿಲ್ಲ. ಹಂಗಾಗೈತ್ರಿ ಪಲ್ಯ. ಉಪ್ಪ ಖಾರ ಬರೋಬ್ಬರಿ ಆಗೈತೆ ಅವ್ರನ್ನ ವಾಯ್ಸೇ ಬರಂಗಿಲ್ಲ ಅವನಿಗೆ. ಬರೋಬ್ಬರಿ ಆಗಿಲ್ಲ. ತನ್ನ ಮಗಲ್ದಾಗ ಎಷ್ಟು ಖಾರ ತಿಂದ್ರು ಕಡಿಮೆನ ರೀ. ಗಿನ್ನೆ ಮೆಣಸಿನ್ಕಾಯಿ ತಂದಿದ್ರೆ ಖಾರ ಚಟ್ನಿ ಮಾಡತ್ತೇನೆ ರೀ, ಬೆಳ್ಳುಳ್ಳಿ ಹಾಕಿ. ಉಪ್ಪ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ. ಚಪ್ರ ರೆಡಿ ಆಯ್ತು ಪತ್ರಾಸ. ಹಾಂ ಇನ್ನ ಪತ್ರಾಸ ಉಳ್ದೈತಿ. ಹಾಂ ಖಾರ ಭಾಳ ಇದ್ದಂಗದವ್ರಿ ಮೆಣಸಿನ್ಕಾಯಿ ಸಿಕ್ಕಾಪಟ್ಟೆ. ಮಿಕ್ಸಿಗೆ ಹಾಕಿದ್ರೆ ಚಲೋ ಆಗಂಗಿಲ್ಲ ಇದು. ಮಿಕ್ಸಿಗೆ ಹಾಕಿದ್ರೆ ಒಂದೇ ದಿನ ತಿನ್ನಕ್ಕೆ ಟೇಸ್ಟ್ ಅದ. ಮರು ದಿವ್ಸ ದೂಸರೆ ಬಂದುಬಿಡ್ತೈತೆ ಅದು. ನೀರು ತೊಗೊಂಬರಪ್ಪ, ಫಿಲ್ಟರ್ ನೀರು ಖಾಲಿ ಆಗ್ಯಾವ. ಅರುಣ್ ಸಿದ್ಧ ನಾಳೆ ನೀವು ಬೇರೆ ಕುಡ್ರಿ. ಹಂಗಂದ್ರೆ ನಾನು ಪುರ್ತೇಕ್ ಮಧ್ಯಾಹ್ನಾಗ ನೀವು ಬೇರೆ ಕುಡಿಯತ್ತೀರ ಯಾಕೆ? ಅವು ನಳದ ನೀರು ಭಾಳ ಕದಕ್ಕೆ ಬಂದಿರ್ತಾವ ನೀರು. ಮತ್ತು ಹೊಸ ನೀರು ಬಿಡತ್ತ ಹೊಳ್ಯಾಗ ಅವು ಕಲಕ್ಕೆ ಬರ್ತಾವ ನೀರು. ಟಮಾಟಿಕಾಯ್ದು ನೋಡಿ ಖಾರ ಭಾಳ ಇದ್ದಂಗೆ ಐತೇನೋ ಅಂಥೇಳಿ ಸ್ವಲ್ಪ ಮತ್ತು ಶೇಂಗಾದ ಕಾಳು ಹಾಕ್ತಾರೆ. ಶೇಂಗಾದ ಕಾಳು ಖಾರಕ್ಕೆ ಜಗ್ತೈತ್ರಿ. ಅದು ತಿನ್ನಕ್ಕೆ ಬರ್ಲಾರ್ದಂಗೆ ಆತಂದ್ರೆ ಏನು ನೋಡಿದ್ರಿ. ಮತ್ತು ಒಂದು 2 ನಿಮಿಷ
ಜಜ್ರಕ್ಕೆ ಆಗ್ತೈತ್ರೆ ಮಿಕ್ಸಿಗೆ ಹಾಕ್ಲಕ್ಕೆ ನೋಡ್ತೀವಿ ನಾವು ಬರೀ ಉಳಿತಾಯ ಮಾಡ್ಕೋದು ಟೈಮಿಂಗ. ತಿನ್ನಂಗಿಲ್ಲ ಖಾರ ಅರುಣ? ಖಾರ ತಿನ್ನಂಗಿಲ್ಲ? ಬರ್ರಿ ಖಾರ ರೆಡಿ ಆದಿಂದ ಊಟ ಮಾಡಕ್ಕೆ ಮತ್ತೆ ಸಿಗ್ತೀನಿ ರೀ. ನೋಡಿ ಚಟ್ನಿ ರೆಡಿ ಆಯಿತು. ಇಷ್ಟು ಚಟ್ನಿ ಆಯ್ತು ನೋಡ್ರಿ. ಶೇಂಗದ ಕಾಳು, ಜೀರಿಗೆ, ಉಪ್ಪ, ಬೆಳ್ಳುಳ್ಳಿ ನೋಡಿ ಎಣ್ಣೆ ಹಾಕಿನ್ರಿ ಸ್ವಲ್ಪ. ಅವ್ರದ್ದೆಲ್ಲ ಊಟ ಆಯಿತು ಹೋಗ್ಯಾರೆ. ನಾನು ಲಾಸ್ಟಲ್ಲಿ ಇವಾಗ ಊಟ ಮಾಡಾಕತ್ತೀನಿ ನೋಡ್ರಿ. ಬರೀ ಸ್ನೇಹಿತರೆ ಊಟಕ್ಕೆ ಸ್ವಲ್ಪ ರಾಜಗಿರಿ ಪಲ್ಯ, ಬಾಯಿ ಕೆಟ್ಟಾಗ ಈ ಥರ ಹಸಿಮೆಣ್ಸಿನ್ಕಾಯಿ ಚಟ್ನಿ ತಿಂದ್ರೆ ಟೇಸ್ಟ್ ಹತ್ತೈತ್ರಿ. ಒಬ್ಬೊಬ್ರು ತಿನ್ನಂಗಿಲ್ಲ ರೀ, ನಮ್ಮ ಮನ್ಯಾಗಂತೂ ತಿಂತಾರೆ, ನನಗಂತೂ ಇಷ್ಟ ರೀ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ. ಬರ್ರಿ ಊಟ ಮಾಡೋಣ. ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ. ಬಟ್ಟೆ ತೊಳೆದು ಹಾಕಬೇಕು, ಅಂಗಡಿಗೆ ಹೋಗೋದೈತ್ರಿ ಇವತ್ತು. ಬಟ್ಟೆ ಹೊಲಿಬೇಕು ಅನ್ನೋದೈತ್ರಿ. 4 ದಿನ ಆಯಿತು ಹೋಗೇ ಇಲ್ಲ ರೀ. ಮಸ್ತ್ ಐತ್ರಿ ಟೇಸ್ಟರೇ. ಸ್ವಲ್ಪ ಚೌಳಿಕಾಯಿ ಪಲ್ಯ ರೀ, ಖಾರ ಖಾರ ಐತ್ರಿ ಒಂದು ಸ್ವಲ್ಪ. ನೋಡಿ ಸ್ನೇಹಿತರೆ, ಗೊಂಜಾಳ ಗೋಧಿ ಹಸನ್ ಮಾಡಿದೆ ರೀ. ಗೋಧಿ ಒಂದು 6 ಸೊಲ್ಗಿ, ಗೊಂಜಾಳ ಒಂದು 8 ಸೊಲ್ಗಿ ಜೋಳ ಹಸನ್ ಮಾಡ್ತಾಯಿದ್ದೆ. ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬರ್ತೈತಿ ಅಂದ್ಕೊಂಡು ಅಲ್ಲಿ ಹೊರಗೆ ಬೈಕ್ ಹತ್ರ ಹಾಸಿ ತೂರಾಕತ್ತಿದ್ದೇವೆ ರೀ. ಮಳೆ ಬಂದು ಬಿಡ್ತ್ರಿ. ಬರೋಣ ಒಳಗಡೆ ಎತ್ಕೊಂಡು ಬಂದೀವಿ ಇಲ್ಲಿ. ಎತ್ಕೊಂಬಂದು ಇಷ್ಟು ಹಸನ್ ಮಾಡೀನಿ. ನನಗೆ ದೂಸ ಆಗಿ ಬರೋಂಗಿಲ್ಲ ಅರ್ಲೆ, ಅಲರ್ಜಿ ಒಂಥರ ಸೀನ್ ಬಂದಂಗೆ ಆಗಕತ್ರಿ ಇಷ್ಟ ಹಸನ್ ಮಾಡಿದ್ರಾಗನ. ಹೊರಗಾದ್ರೆ ಗಾಳಿಗೆ ಹೋಗ್ತೈತ್ರಿ ದೂಸ ಎಲ್ಲ ಹೊರಗಡೆ ಹೋಗ್ಬಿಡ್ತೈತೆ. ಸ್ವಲ್ಪ ಎತ್ತಿ ಬಿಟ್ರೆ ಗಾಳಿಗೆ ಒಂಥರ ಸಂಕಟ. ಇನ್ನೊಂದು ಸ್ವಲ್ಪ ಇಷ್ಟ ಅದಾವ್ರಿ. ಇಷ್ಟ ಆದ್ರೆ ಮುಗಿದ್ರಿ. ಇನ್ನೊಂದು 2 ಮರ ಆಗ್ತಾವ್ರೆ. ಇಷ್ಟ ಅದು ಅಂದ್ರೆ ಸಾಕು. ಜೋಳ ಬೀಜ ನೋಡ್ರಿ ಎಷ್ಟು ದಪ್ಪ ಇದ್ದಾವೆ ಜೋಳ ರೀ. ಅಲ್ಲಿ ಗೋಧಿ ಚೆಲ್ಲಿದ್ದು ರೀ. ಹುಂಜಗಳೆಲ್ಲ ಹೆಂಗೆ ತಿನ್ನಕತ್ತಾವ ನೋಡ್ರಿ. ಆರಿಸ್ಕೊಂಡು ಏನೂ ವೇಸ್ಟ್ ಆಗಂಗಿಲ್ಲ ರೀ. ನಮ್ಮ ಮನೆ ಮುಂದಿಂದು ಎಲ್ಲ ಆರಿಸ್ಕೊಂಡು ತಿಂತಾವ್ರಿ ಅವು. ಮಳೆ ಗೊಂಜಾಳ ಇದು ಚೆಲ್ಲಿದ್ದು ರೀ. ಗೋಧಿ ತೂರು ಮುಂದೆ ಜೋಳ ಗೋಧಿ ತಿಂತಾ ಇದ್ದಾವೆ ನೋಡ್ರಿ. ಇವಿಷ್ಟ. ಇನ್ನೊಂದು ಸ್ವಲ್ಪ ಇದ್ರೊಳಗೆ ಒಂದು ದಿವಸ ಅಕ್ಕಿ ಹಾಕಿ ಹಸನ್ ಮಾಡಿ ಇಟ್ನಾಗ ಸಂಜೆ ಹೋಗಿ ಬಿಸ್ಕೊಂಬರ್ತಾನೆ ರೀ ನಮ್ಮ ಅರುಣ. ಅವಿಷ್ಟು ಗೊಂಜಾಳ ಕೋಳಿಗೆ ಮತ್ತು ಆಡು ಮರಿಗಳಿಗೆ ನುಚ್ಚಾಗ್ತೈತ್ರೆ. ಒಂದು 6 ಸೊಲ್ಗಿ ಜೋಳ, ಒಂದು 8 ಸೊಲ್ಗಿ 6 ಸೊಲ್ಗಿ ಗೋಧಿ, ಒಂದು 8 ಸೊಲ್ಗಿ ಜೋಳ ಹಸನ್ ಮಾಡಿ ಕೊಟ್ಟು ಅಂದರೆ ಮತ್ತೆ 1-1.5 ತಿಂಗಳ ಬರ್ತೈತೆ ನಮ್ಗೆ ಇದು ಇಷ್ಟ. ಯಾಕಂದರೆ ಈಗ ಸ್ವಲ್ಪ ಬಿಸ್ಕೊಂಬರ್ಬೇಕಂದ್ರೆ ನಮ್ಮ ಊರಾಗ ಗಿರ್ನಿ ಇಲ್ಲ ರೀ. ಬೇರೆ ಕಡೆ ಹೋಗಿ ಬಿಸ್ಕೊಂಬರೋದಾಗ್ತೈತೆ. ಅದಕ್ಕೆ ಒಮ್ಮೆ ಎಲ್ಲ 3 ಆದ್ರೆ ಹೋಗಿ ಇದು ಮಾಡ್ಕೊಂಡು ಬರ್ತಾರೆ ಜಲ್ದಿ. ನಮ್ಗೆ ಬೀಸ್ಕೊಂಡು ಒಂದೊಂದು ಮತ್ತು ಎಡ್ತಾಕೋದು ಆಕೈತೆ ಅಂತ ಹೇಳಿ ಒಮ್ಮೆ ಹಸನ್ ಮಾಡಿ ಕೊಟ್ಬಿಡ್ತೀನಿ ನೋಡಿರಿ. ಇನ್ನೊಂದು 2 ದಿನದ ಐತ್ರಿ. ಗೋಧಿ ಹಿಟ್ಟು ಜೋಳದ ಹಿಟ್ಟು ಎಲ್ಲ ಒಂದೊಂದು ದಿನದ ಐತಿ. ಅದು ಇವತ್ತು ಹಸನ್ ಮಾಡಿಕೊಟ್ರೆ ಒಂದು ಮಾರ್ಗ ನಿಶ್ಚಿಂತೆ ಆಗಿಬಿಡ್ತೈತೆ ರೀ. ಒಂದು ಕೆಲಸ ನಮಗೆ ಕಂಪ್ಲೀಟ್ ಆಗಿಬಿಡ್ತಾವೆ ನೋಡ್ರಿ. ಬರ್ರಿ ಸ್ನೇಹಿತರೆ, ಎಲ್ಲ ಹಸನ್ ಮಾಡಿ ಎಲ್ಲ ಮನೆ ಕ್ಲೀನ್ ಮಾಡ್ಕೋಬೇಕ್ರಿ. ಮತ್ತು ಹಸನ್ ಮಾಡಿ ಎಲ್ಲ ಕಸ ಹೊಡಿಗಿ ನೋಡೋಣ ಏನೇನು ಆಗ್ತೈತಿ. ಮತ್ತು ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸಂಜೆ ನೋಡಿ 6:30 ಆದ ಟೈಮ್. ಇನ್ನೂ ಹೊತ್ತು ಮುಣಗಿಲ್ಲ ನೋಡಿ ಸ್ನೇಹಿತರೆ. ಮಳೆ ಬತ್ರಿ ಮತ್ತೊಂದು ಸಲ. ಇವಾಗ ಮತ್ತೆ ಒಂದು ಸಲ ಮಳೆ ಬತ್ರಿ. ಕೋಳಿಗೆ ಕಾಳು ಒಗ್ದಿದ್ದೇರೆ. ಗೊಂಜಾಳ ಆಡ ಕೋಳಿ ತಿಂತಾವತ್ತೇಳಿ ಮಳೆ ಬತ್ರೆ ಆಡುಗಳು ಬಂದು ಕಟ್ಟಿ ಮ್ಯಾಗ ನಿಂತು ಕಾಳೆಲ್ಲ ಅಲ್ಲೇ ಬಿದ್ದವ್ರಿನ. ಇನ್ನು ಹೋಗಿ ಕುಂಡ್ರುವಲ್ಲವ್ರಿ ಅವ್ರ ಮೆಟ್ಟಿಗೆ ಅಡ್ಡಾಡಕತ್ತವ್ರಿ. ಮಳೆ ಒಳಗೆ ಹುಳ ಅದು ಆರಿಸ್ಕೊಂಡು ತಿಂತಾರ ನೋಡಿ. ನಮ್ಮ ಗಣೇಶ ಅಡ್ಡಾಡಕತ್ತ ನೋಡ್ರಿ ಮಳ್ಯಾಗ.
ಡ್ರ್ಯಾಗನ್ ಫ್ರೂಟ್ಸ ಹೋಗ್ಬೇಕು ಅನ್ನಕತ್ತೀನಿ ರೀ. ನೋಡೋಣ ಬರ್ರಿ ಏನೇನು ಆಗ್ತೈತೆ ರೀ, ಯಾವ ಥರ ಇರ್ತೈತೆ ಅಂತ ತೋರಿಸ್ತೀನಿ ನೋಡಿ. ಅದು ಡ್ರ್ಯಾಗನ್ ಫ್ರೂಟ್ಸ ಹೊರಗಡೆ ಹಿಂಗಿರ್ತೈತಿಲ್ಲ ರೀ, ಹಿಂಗಿದ್ದಿದ್ದು ಒಳಗಡೆ ಕೂಡ ಸೇಮ್ ಗುಲಾಬಿ ಕಲರ್ ಇರ್ತೈತಿ ರೀ ನೋಡಿರಿ. ಹುಳದ ಗತ್ಲೆ ಸಣ್ಣ ಹುಳದ ಗತ್ಲೆ ಅನ್ನಿಸ್ತಾವ್ರಿ ಒಳಗೆ. ಮಸ್ತ್ ತಿನ್ನಕ ಆರೋಗ್ಯಕ್ಕೂ ಚಲೋ ಅತ್ತಾರೆ. ನಮ್ಮ ಕಡೆ ಜಾಸ್ತಿ ತಿನ್ನೋದು ಈ ಕಡೆ ಗೊತ್ತಿಲ್ಲರ್ಲೆ, ನಾನು ಒಬ್ಬಳೇ ತಿಂತೀನಿ ರೀ ನಮ್ಮ ಮನ್ಯಾಗ. ನಮ್ಮ ಅರುಣ ತಿನ್ನಂಗಿಲ್ಲ ರೀ. ಬೀಸ್ಕೊಂಬರಕ್ಕೆ ಹೋಗ್ಯಾನ್ರಿ ಎಲ್ಲ ಜೋಳ, ಅವನ ಜೋಳ ಗೋಧಿ ಗೊಂಜಾಳ ಅಡುಗೆ ಅಂತೂ ಐತ್ರಿ ಈಗ ಸ್ವಲ್ಪ. ಮತ್ತಷ್ಟು ಬಾಂಡೆ ಬಿದ್ದವ್ರಿ, ಎಲ್ಲ ಹೊಳೆ ಮಾಡಿ ಇಡ್ತೀನಿ ರೀ. ಬೆಳಗ್ಗೆ ತಿಕ್ತೀರಿ, ಬ್ಯಾಸ್ರು ಬಂದೈತ್ರಿ ಎಲ್ಲ ಕೆಲಸ ಮಾಡಿ. ಇವತ್ತು ಬ್ಯಾಸ್ರು ಆದಂಗೆ ಆಗಿಬಿಟ್ಟೈತ್ರಿ. ಅಂಗಡಿ ಕಡೆನ ಹೋಲಿಲ್ರಿ. ಜೋಳ ಹಸನ್ ಮಾಡೋದು, ಗೋಧಿ ಹಸನ್ ಮಾಡೋದು, ಮುಂಜಾನೆ ಅಡುಗೆ ಮಾಡೋದನ 11:30 ಮಟ್ಟ ಆಗೈತ್ರಿ. ಮನ್ಸಿಗೆ ಒಂಥರ ತಲೆ ಬಾರ್ ವಜ್ಜೆ ಅದಂಗೆ ಅನ್ಸಾಕತ್ಬಿಟ್ಟಿದ್ರು ಅಷ್ಟು. ನಮ್ಮ ಕೆಲಸ ನಾವು ಮಾಡ್ಕೋತಿದ್ರೇನ ಬೆಸ್ಟ್ ನೋಡ್ರಿ. ಮನೆ ದಗದ ಮಾಡಿ ಇವತ್ತು ಬ್ಯಾಸ್ರು ಬಂದಂಗೆ ಆಗ್ಬಿಟ್ಟಿತ್ರಿ. ಬರೀ ಮನೆಯಿಂದ ಕೆಲಸ ಆಗೈತ್ರಿ ಇಷ್ಟೊತ್ತನ. ಅಂಗಡಿಗೆ ಹೋಗ್ಬೇಕಂದೆ ಆಡ ಬಿಟ್ಟೇನ್ರಿ, ಒಂದು ತಾಸು ಆಡ ಅಡ್ಡಾಡ್ಸ್ಕೊಂಡು ಬಂದೆ ರೀ. ಆಡ ಬಿಡೋಣ ಆಡುಗಳು ಮೇಯ್ಸ್ಕೊಂಬಂದೆ ರೀ. ಚಳಿ ಆದಂಗ ಮಳೆ ಬರೋಣ ಬಂದೀವ್ರಿ ಮನೆಗೆ. ಮಳೆ ಬರೋಣ ಮನೆಗೆ ಬಂದು ತೆರ್ಕೊಂಡು ನೋಡ್ರಿ. ಟೈಮ್ ಎಷ್ಟಾಗೈತೆ ಅಂದ್ರೆ ರೀ 6:43 ಆಗೈತೆ ರೀ. ಬರ್ರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಯಾಕೋ ಮನ್ಸಿಗೆ ಒಂಥರ ಹಳಾಳಿನ ಐತ್ರಿ ಮುಂಜಾನೆ ಹಿಡ್ದು. ಯಾಕೇನೋ ಮಾಡ್ಕೋಬಾರ್ದು ತಿನ್ರಿ, ಹಳಾಳಿ ಕರೆ ಆದ್ರೆ ಆಗ್ತಾಯಿದೆ ಹಂಗೆ ರೀ. ನಮ್ಗೆ ಒಂದು ಸಲ ತಲೆಗೆ ತೊಗೊಂಡು ಒಂದು ತಲೆಗಿಂದ ಜಲ್ದಿ ಇಳಿಯಂಗೆ ಇಲ್ರಿ ಅದು. ಭಾಳ ಅದನ್ನ ನೆನಪಿಸ್ಕೊಂಡ್ರೆ ಅದ್ರಾಗ ಕುಂಡ್ರದಾಕೈತೆ ಅಂತೇಳಿ ಎಲ್ಲ ಕೆಲಸ ಮಾಡ್ರು ಕೂಡ ಮನಸ್ಸಿನ ನೋಡ್ರಿ. ಹೊರಗಡೆ ಗಾಯ ಬೇಗ ವಾಸಿ ಆಗ್ಬೋದು, ಕರೆ ಮನ್ಸಿಗೆ ಆದಂಥ ಪೆಟ್ಟ ಜಲ್ದಿ ಮಾಯಂಗಿಲ್ಲ ರೀ. ಹೌದಲ್ರಿ ಸ್ನೇಹಿತರೆ? ತಗೋಬಾರ್ದು ಅನ್ಕೋತೀನಿ ಕರೆ ರೀ, ಆದ್ರೆ ಹಾಗೆ ಬರ್ತಾ ಇರ್ತೈತೆ ರೀ. ಯಾರ ಜೊತೆನೂ ಬೆರೆಯಕ್ಕೂ ಒಂಥರ ಬೇಜಾರು ನನ್ನ ಮನಸ್ಸಿಗೆ. ಅಷ್ಟು ಕೆಟ್ಟ ಅನ್ಸಾಕತ್ಬಿಟ್ಟೈತೆ ರೀ ಇವತ್ತು. ಬರೀ ಮತ್ತೆ ಸಿಗ್ತೀನಿ ರೀ. ಯಾಕೋ ದುಃಖ ಬಂದಂಗೆ ಆಗ್ಲಕ್ಕತ್ತೈತೆ ರೀ. ನಿಮ್ಮ ಜೊತೆ ಹೇಳ್ಕೊಳಕತ್ರಿ ರೀ, ಹಾಗೆ ಅನಿಸ್ತೈತೆ ನನಗೆ ನೋಡಿ. ಯಾಕೋ ತಲೆ ಒಂಥರ ಆಗ್ಲಕ್ಕತ್ತೈತೆ ಅನ್ರಲ್ಲ. ಚಹಾ ಮಾಡ್ಕೊಳಕತ್ತಿ ನೋಡಿ ಸ್ನೇಹಿತರೆ. ಒಂದು ಸ್ವಲ್ಪ ಆಡಿನ ಹಾಲು ಹಿಂಡ್ಕೊಂಡು ಬಂದೆ, 1 ಕಪ್ ಆಗಷ್ಟು ಹಾಲು ಹಿಂಡ್ಕೊಂಡ್ಬಂದು. ಸಮಾಧಾನ ಇಲ್ಲ ರೀ ಅಷ್ಟ. ಅದ್ರಾಗ ಒಂದು ಸ್ವಲ್ಪ ಹವಾ ಬಡಿಸ್ಕೊಂಡು ಬಂದೆ ಜಾಸ್ತಿ. ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಬೇಕು ಅನ್ನೋದೈತ್ರಿ. ಮುಂಜಾನೆದು ಇನ್ನು ಹವೆ ಕೂತಾರ ಚಹಾ ಮಾಡಕತ್ತೀನಿ ರೀ. ಒಬ್ರು ಕಮೆಂಟ್ ಹಾಕಿದ್ರಿ ಮೊನ್ನೆ, ಚಹಾ ಮಾಡೋ ಮುಂದೆ ಸೋಸು ಮುಂದ್ರಿ ಚಾಣಿ ಪ್ಲಾಸ್ಟಿಕ್ದು ಯೂಸ್ ಮಾಡಬೇಡ್ರಿ ಸಿಸ್ಟರ್, ಅದರಿಂದ ಕಾಯಿಲೆ ಬರ್ತಾವ್ರಿ ಅಂತ ಹೇಳಿದ್ರಿ. ಅದು ಇದು ಸ್ಟೀಲಿಂದು ಐತ್ರಿ, ನಮ್ಮದು ಸ್ಟೀಲಿಂದು ಕೂಡ ಐತೆ ಕರೆ ರೀ. ಅದು ಯಾವ್ದು ಕೈಗೆ ಬರ್ತೈತೆ ಅದನ್ನು ಯೂಸ್ ಮಾಡ್ತೀರಿ. 3 ಸಾನ್ಗಿ ಅದಾವ್ರಿ. ಏನೋ ಬಾಂಡೆ ತೊಳಿಲಾರ್ದಾಗ ಅಷ್ಟೇ ಪ್ಲಾಸ್ಟಿಕ್ದು ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಇದು ಸ್ಟೀಲಿಂದನೇ ಯೂಸ್ ಮಾಡ್ತೀವಿ ಇದನ್ನು. ನಿಮ್ಮ ಸಲಹೆನೂ ಒಳ್ಳೇದು ಸಿಸ್ಟರ್. ಅವಾಗನೇ ಕಮೆಂಟ್ ಒಳಗೆ ಕೂಡ ಹೇಳಿದ್ದೆ ನಾನು, ಆದರೆ ಮತ್ತೆ ನೆನಪಾಯ್ತು ರೀ ಇವಾಗ ಚಹಾ ಕುಡಿ ಮುಂದೆ. ಮತ್ತು ಸಿಸ್ಟರ್ ಹೆಸ್ರು ಗೊತ್ತಾಗಲಿಲ್ಲ ನನಗೆ, ಆದ್ರೆ ಕಮೆಂಟ್ ಹಾಕ್ಯಾರೆ. ನಿಮ್ಮ ಕಮೆಂಟ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ನೋಡಿ. ಅಲ್ಲಿ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೂಡ ಉತ್ತರ ಕೊಟ್ಟಿದ್ದೆ. ಈಗ ವಿಡಿಯೋದಾಗ ಕೂಡ ಹೇಳಿದ್ದೆ ನೋಡಿರಿ. ಮತ್ತು ಫ್ರೆಶ್ ಆಗಿ ಮುಖ ತಕ್ಕೊಂಡ್ರೆ
ಚಾ ಹಾಲು ಹಿಡ್ಕೊಂಡ್ಬಂದು ಚಾ ಕುಡಿಬೇಕೈತ್ರಿ. ಯಾರೊಬ್ರು ಇಲ್ರಿ ಒಬ್ಬಾಕಿನ ಯಜಮಾನ್ರಿ ಫೋನ್ ಹಚ್ಚಿದಾರೆ. ಅವ್ರಿಗೆ ಒಂದು ಸ್ವಲ್ಪ ಯಾಕೋ ನಿನ್ನೆ ಹಿಡ್ದು ಆಯ್ತು ಚಳಿ ಆದಂಗೆ ಆಲತ್ತೈತ್ರಿ. ಯಾಕಂದ್ರೆ ಮಳ್ಯಾಗ ತೋರಿಸ್ಕೋತ ಅಲ್ಲಿ ಕೆಲಸ ಮಾಡಾಕತ್ತಾರಲೆ. ಚಾ ಕುಡಿತೀನಿ ಅಂತ ಬರ್ರಿ ಅಂದೆ. ಬರಲಿಲ್ಲ ರೀ. ಕುಡಿತಾರೆ ನಮ್ಮ ಮರುನಾರೇ ಬಂದಂದ್ರೆ ಇದು ಬೀಸ್ಕೊಂಬಂದು ಬದುಕ್ರಿ ಅವಾರೇ ಕುಡಿತಾನಂತ ಹೇಳಿ ಇಟ್ಟಿನ್ರಿ. ಇಡಂಗೆ 3 ಮಂದಿಗೆ ಆಗಷ್ಟು ಇಟ್ಟಿಂದೆ. ಏನು ಮಾಡ್ತಾರೆ ನೋಡ್ರಿ. ಇನ್ನು ಹೊರಗೆ ಬೆಳಕೈತೆ ನೋಡ್ರಿ, ಕಾಣಾಕತ್ತೈತ್ರಿ. ಇನ್ನು ಊಟ ಮಾಡೋದು ಲೇಟ್ ಆಗ್ತೈತ್ರಿ. ಮುಂಜಾನೆ 11:15 ಊಟ ಮಾಡಿದವ್ರು ಹೊಳ್ಳಿ ಮಧ್ಯಾಹ್ನ ಊಟ ಇಲ್ಲ. ಈ ಥಂಡಿ ದಿನಕ್ಕೆ ರೀ ಒಂದು ಸ್ವಲ್ಪ ಮಳೆಗಾಲದಾಗ ಜಾಸ್ತಿನ ಊಟ ಹರಿತೈತಿ ನೋಡ್ರಿ. ಹೊಟ್ಟೆ ಹಸ್ದಂಗೆ ಆಗ್ತೈತ್ರಿ. ಯಾಕಂದ್ರೆ ನೀರು ಜಾಸ್ತಿ ಕುಡಿಯಂಗಿಲ್ರಲ್ಲ ನಾವೀಗ, ಅದಕ್ಕೆ ಊಟನ ಜಾಸ್ತಿ ಹೋಗ್ತೈತ್ರಿ. ಅದೇನೋ ಅತ್ತಾರ ಹಿಂದಕ್ಕೆ ನಮ್ಮ ಅವ್ವಾರು ತಿರ್ತಾರೆ, ಡಬ್ರ್ಯಾಂದ ಖಾರ ಇದು ಡಬ್ಬ್ಯಾಂದ ಹಿಟ್ಟ ಡಬ್ರ್ಯಾಂದ ಖಾರ ಎಲ್ಲ ಖಾಲಿ ಆಗ್ತೈತಿ. ಅದಕ್ಕೆ ಏನೇ ಗಾಯ ಮಾಡಿದ್ರು ಬ್ಯಾಸ್ಗೆ ದಿನದಾಗನ ಗಾಯ ಮಾಡಿ ಇಟ್ಕೊಂಡು ಈ ಮಳೆಗಾಲದಾಗ ಕುತ್ಕೊಂಡು ತಿನ್ನೋದಂತೇಳಿ ಹಿಂಗೆ ತಿರ್ತಾರೆ. ಅದು ನೆನಪಾಯ್ತು. ಯಾಕಂದ್ರೆ ಎಷ್ಟು ಈಗ ಊಟ ಅರ್ಧಷ್ಟ ಬ್ಯಾಸ್ಗೆ ದಿನದಾಗ ಹೋಗಂಗಿಲ್ಲ ರೀ. ಯಾಕಂದ್ರೆ ಅವಾಗ ನೀರು ಜಾಸ್ತಿ ಕುಡಿತಿರ್ತೀವಿ, ಊಟ ಕಡಿಮೆ. ಈಗ ನೀರು ಕಡಿಮೆ ಕುಡಿತೀವಿ, ಊಟ ಜಾಸ್ತಿ ನೋಡ್ರಿ. ಬರೀ ಚಹಾ ಕುದ್ದೈತಿ. ನಾನು ಚಹಾ ಸೋಸ್ಕೊಂಡು ಕುಡಿತೀನಿ ರೀ. ಮತ್ತು ಊಟ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ನೋಡ್ರಿ.